ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತೆರೆ ಮೇಲೆ ಲವಲವಿಕೆಯಿಂದ ಪ್ರೇಕ್ಷಕರನ್ನ ಮೋಡಿ ಮಾಡಿದ ಜಯಾ ಬಾಧುರಿ ಅಥವಾ ಜಯಾ ಬಚ್ಚನ್ ಅವರ ಬದುಕೆ ನಿಜಕ್ಕೂ ಅತಿ ಸ್ವಾರಸ್ಯಕರ. ಆದರೆ ನಿಜ ಜೀವನದಲ್ಲಿ ಮಾತ್ರ ಗಂಭೀರ ಸ್ವಭಾವದವರು. ಆಲ್ಮೋಸ್ಟ್ ಅವರ ಬದುಕನ್ನು ಗಮನಿಸಿದರೆ ಸಿನಿ ಪಾತ್ರಗಳಲ್ಲಿ ಭಯಪಡುವ ಸಂಕೋಚದ ಸ್ವಭಾವದ ಹುಡುಗಿಯಂತೆ ಕಾಣಿಸಿಕೊಳ್ತಾರೆ. ಆದರೆ ಅವರ ನೈಜ ಬದುಕಿನಲ್ಲಿ ಮಾತ್ರ ಆಂಗ್ರಿ ಮ್ಯಾನ್ ಅಮಿತಾಬ್ ಬಚ್ಚನ್ ಅವರನ್ನೇ ಹತೋಟಿಗೆ ತೆಗೆದುಕೊಳ್ಳುವಷ್ಟು ಗಟ್ಟಿಗಿತ್ತಿ ಜಯಾ ಬಾಧುರಿ ಅನ್ನೋದು ಬಾಲಿವುಡ್ ಮಂದಿಯಲ್ಲಿ ಕೇಳುವ ಮಾತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಅಷ್ಟಕ್ಕೂ ಜಯಾ ಬಾಧುರಿ ಅವರ ಹಿನ್ನೆಲೆ ಏನು, ಅವರ ಬದುಕಿನಲ್ಲಿ ನಡೆದ ಕುತೂಹಲಕರ ಘಟನೆಗಳು ಏನು ಹೇಳ್ತಾವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಏಪ್ರಿಲ್ 9, 1948ರಂದು ಜಬಲ್ಪುರದಲ್ಲಿ ಜಯಾ ಬಾಧುರಿಯ ಜನನವಾಗತ್ತೆ. ತಂದೆ ತರುಣ್ ಕುಮಾರ್ ಬಾಧುರಿ, ತಾಯಿ ಇಂದಿರಾ ಬಾಧುರಿ. ತಂದೆ ತರುಣ್ ಕುಮಾರ್ ಖ್ಯಾತ ಪತ್ರಕರ್ತ ಹಾಗೂ ಲೇಖಕರಾಗಿದ್ದವರು. ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ರು. ಮಧ್ಯಮ ವರ್ಗದ ಸುಸಂಸ್ಕೃತಯುತ ಕುಟುಂಬದಲ್ಲಿ ಬೆಳೀತಾರೆ. ತಮ್ಮ ಬಾಲ್ಯ ಶಿಕ್ಷಣವನ್ನ ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಸ್ಕೂಲ್ ಭೋಪಾಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಬಾಲ್ಯದಿಂದಲೇ ಅಧ್ಯಯನದಲ್ಲಿ ಚುರುಕು ಮತ್ತು ಶಿಸ್ತಿನ ವಿದ್ಯಾರ್ಥಿನಿಯಾಗಿದ್ರು. ಬಾಲ್ಯದಿಂದಲೇ ನಟನೆ ಮೇಲೆ ಎಲ್ಲಿಲ್ಲದ ಆಸಕ್ತಿ ಇತ್ತು. ಶಾಲಾ ದಿನಗಳಲ್ಲೇ ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ರು. ಅವರ ತಂದೆ ಲೇಖಕರಾಗಿದ್ದರಿಂದ ಸಾಹಿತ್ಯ ಮತ್ತು ಕಲೆಗಳ ಮೇಲೆ ಆಸಕ್ತಿ ಬೆಳೀತು. ಈ ಹಿನ್ನೆಲೆಯೇ ಜಯಾ ಬಾಧುರಿಯವರ ಸಿನಿಮಾ ಜೀವನಕ್ಕೆ ಪೂರಕವಾಯಿತು. ತರುಣ್ ಕುಮಾರ್ ದಂಪತಿಗಳ 3 ಹೆಣ್ಣುಮಕ್ಕಳಲ್ಲಿ ಹಿರಿಯವರೇ ಜಯಾ ಬಾಧುರಿ. ಮಾಧ್ಯಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಜಯಾ ಪುಣೆಯ ಚಲನಚಿತ್ರ ಸಂಸ್ಥೆಗೆ ಸೇರಿಕೊಳ್ತಾರೆ. ಅದಾಗಲೇ ಸತ್ಯಜಿತ್ ರೇ ಅವರ ಮಹಾನಗರ ಚಿತ್ರದಲ್ಲಿ ಕೆಲಸ ಮಾಡಿದ್ದ ಅನುಭವ ಅವರಿಗಿತ್ತು. ಚಲನಚಿತ್ರ ನಿರ್ಮಾಪಕ ಕಮ್ ನಿರ್ದೇಶಕ ತಪನ್ ಸಿನ್ಹಾ ಜಯಾ ಅವರ ತಂದೆ ತರುಣ್ ಕುಮಾರ್ ಅವರ ಆಪ್ತ ಸ್ನೇಹಿತರಾಗಿದ್ರು. ಅವರ ಕ್ಷುದಿತ್ ಪಾಷಾಣ ಚಿತ್ರವನ್ನ ಭೋಪಾಲ್ನಲ್ಲಿ ಚಿತ್ರೀಕರಿಸಿದಾಗ ತರುಣ್ ಕುಮಾರ್ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಜಯಾ ಬಚ್ಚನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದಾಗ ಶತ್ರುಘ್ನ ಸಿನ್ಹಾ ಅವರ ಸೀನಿಯರ್ ಆಗಿದ್ರು. ಅಲ್ಲದೆ ಮತ್ತೊಬ್ಬ ಖ್ಯಾತ ಕಲಾವಿದ ಡ್ಯಾನಿ ಅವರೊಂದಿಗಿದ್ರು. ಜಯಾಗೆ ಮೊದಲ ಸುತ್ತಿನಲ್ಲಿ ಮೆರಿಟ್ ವಿದ್ಯಾರ್ಥಿ ವೇತನಗಳು ದೊರೆತವು. ಮೊದಲ ವಿದ್ಯಾರ್ಥಿ ವೇತನ ಜಯಾಗೆ ಮತ್ತು ಎರಡನೇದು ಡ್ಯಾನಿಗೆ ದೊರಕಿತ್ತು. ಡ್ಯಾನಿ ಮತ್ತು ಜಯಾ ಉತ್ತಮ ಸ್ನೇಹಿತರಾದರು. ಇಬ್ಬರ ಅಭಿರುಚಿ ಒಂದೇ ಆಗಿತ್ತು. ಹಾಗಾಗಿ ಇಬ್ಬರು ಒಂದೇ ರೀತಿಯ ಪಾತ್ರಗಳನ್ನ ಮಾಡಲು ಬಯಸ್ತಾರೆ. ಬಸು ಚಟರ್ಜಿ ಅವರ ಚಿತ್ರಕ್ಕೆ ಜಯಾರಿಗೆ ಆಫರ್ ಬಂದಾಗ ಆಗಿನ್ನೂ ಇನ್ಸ್ಟಿಟ್ಯೂಟ್ನಲ್ಲಿ ಓದುತ್ತಿದ್ರು ಜಯಾ. ಆದರೆ ಆ ಇನ್ಸ್ಟಿಟ್ಯೂಟ್ನಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಒಂದು ಷರತ್ತು ವಿಧಿಸಲಾಗಿತ್ತು. ಅದೇನೆಂದ್ರೆ ಕೋರ್ಸ್ ಮುಗಿಯುವವರೆಗೂ ಯಾವ ಸಿನಿಮಾವನ್ನು ಮಾಡಬಾರದು ಎಂದು. ಹಾಗಾಗಿ ಜಯಾ ಬಾಧುರಿ ನಯವಾಗಿ ಆ ಆಫರ್ ಅನ್ನು ತಿರಸ್ಕರಿಸ್ತಾರೆ. ಆದರೆ ನಿರ್ದೇಶಕ ಚಟರ್ಜಿ ಅವರು, ನಿನ್ನಂಥ ಕಲಾವಿದಿಗೆ ಇಂತಹ ತರಬೇತಿ ಬೇಕಾಗಿಲ್ಲ, ಮೊದಲು ಇಲ್ಲಿಂದ ಬಿಟ್ಟು ಹೊರಬ, ನಿನಗಾಗಿ ಸಾಲು ಸಾಲು ಸಿನಿಮಾಗಳು ಕಾಯುತ್ತಿವೆ ಎಂದು ಎಷ್ಟೇ ಮನವೊಲಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಜಯಾ ಇದಕ್ಕೆ ಒಪ್ಪಲಿಲ್ಲ. ಇನ್ನೇನು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಚಟರ್ಜಿ ಹೊರಟು ಹೋಗ್ತಾರೆ. ಜಯಾ ಬಚ್ಚನ್ ಹಾಗೂ ಅಮಿತಾಬ್ ಬಚ್ಚನ್ ಅವರ ಮೊಟ್ಟ ಮೊದಲ ಮುಖಾಮುಖಿಯಾದದ್ದು ಸಾತ್ ಹಿಂದೂಸ್ತಾನಿ ಸಿನಿಮಾ ಶೂಟಿಂಗ್ ನಡೆಯುತ್ತಿದ್ದಾಗ. ಪುಣೆಯಲ್ಲಿ ಆಕ್ಟಿಂಗ್ ತರಬೇತಿ ಪಡೆಯುತ್ತಿದ್ದಾಗಲೇ ಅಮಿತಾಬ್ ಬಚ್ಚನ್ರ ಮೊದಲ ಚಿತ್ರ ಸಾತ್ ಹಿಂದೂಸ್ತಾನಿ ಚಿತ್ರೀಕರಣವನ್ನ ನೋಡೋದಕ್ಕೆ ಅಂತ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳು ಸಿನಿಮಾ ಸೆಟ್ಗೆ ಬರ್ತಾರೆ. ಅದರಲ್ಲಿ ಜಯಾ ಬಾಧುರಿ ಕೂಡ ಒಬ್ಬರು. ಆದರೆ ಅದಾಗಲೇ ಸಿನಿಮಾ ನಂಟು ಹೊಂದಿದ್ದ ಜಯಾಗೆ ಅಮಿತಾಬ್ರ ಪರಿಚಯವಿತ್ತು. ಕೇವಲ ಪರಿಚಯ ಅನ್ನೋದಕ್ಕಿಂತ ಇಬ್ಬರ ನಡುವೆ ಸಲುಗೆ ಇತ್ತು. ಹೀಗಾಗಿ ಸಿನಿಮಾ ಸೆಟ್ಗೆ ಬಂದಿದ್ದ ಜಯಾ ಅಮಿತಾಬ್ರನ್ನ ನೋಡಿ ನಗು ಬೀರ್ತಾರೆ. ಆದರೆ ಅದೇ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆದು ಬಂದಿದ್ದ ಅಮಿತಾಬ್ರನ್ನ ಕಂಡ ಅವರ ಸ್ನೇಹಿತರು ಲಂಬು ಲಂಬು ಎಂದು ಲೇವಡಿ ಮಾಡ್ತಾರೆ. ಕೂಡಲೇ ಈ ಅಪಹಾಸ್ಯವನ್ನ ಕೇಳಿದ ಜಯಾಗೆ ಇನ್ನಿಲ್ಲದ ಕೋಪ ಬರುತ್ತೆ. ಜಯಾ ಆ ಸ್ನೇಹಿತರ ತಮಾಷೆಯನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ನೆರೆದಿದ್ದವರ ಮೇಲೆ ಮುನಿಸಿಕೊಳ್ತಾರೆ. ಆ ಸಮಯದಲ್ಲಿ ಅಮಿತಾಬ್ ಬಚ್ಚನ್ ಅವರ ತಂದೆ ಹರಿವಂಶ್ ರಾಯ್ ಅವರಿಗೆ ಒಳ್ಳೆ ಹೆಸರಿತ್ತು. ಸಾಲದಕ್ಕೆ ಅಮಿತಾಬ್ರನ್ನ ಲೇವಡಿ ಮಾಡಿದ ಲಂಬು ಎಂಬ ಹೆಸರನ್ನ ಕೇಳಿ, ಅರೆ ಒಳ್ಳೆ ಟೈಟಲ್ ಎಂದವರೇ ಮುಂದಿನ ಸಿನಿಮಾಗೆ ಲಂಬು ಎಂಬ ಶೀರ್ಷಿಕೆಯ ಸಿನಿಮಾ ಮಾಡಲು ನಿರ್ಧರಿಸ್ತಾರೆ. ಆ ಚಿತ್ರಕ್ಕೆ ಅಮಿತಾಬ್ ಹೀರೋ. ನಂತರ ಮುಂದಿನ ಸಿನಿಮಾಗೆ ಗುಡ್ಡಿ ಚಿತ್ರದಲ್ಲಿ ಜಯಾ ಬಾಧುರಿಗೆ ಅಮಿತಾಬ್ ಬಚ್ಚನ್ ಹೀರೋ ಆಗಿ ಆಯ್ಕೆಯಾಗ್ತಾರೆ. ಆದರೆ ನಾನಾ ಕಾರಣಗಳಿಂದ ಅಮಿತಾಬ್ರನ್ನ ಚಿತ್ರದಿಂದ ತೆಗೆದುಹಾಕಲಾಗತ್ತೆ. ಈ ಘಟನೆಯ ನಂತರ ಜಯಾ ಅಮಿತಾಬ್ ಬಗ್ಗೆ ಒಂದು ರೀತಿಯ ಪ್ರೀತಿ ಅಥವಾ ಅಸಹಾನುಭೂತಿಯನ್ನು ಬೆಳೆಸಿಕೊಳ್ತಾರೆ. ತನ್ನಿಂದಾಗಿ ಅಮಿತಾಬ್ರ ಅವಕಾಶ ಕೈತಪ್ಪಿತಲ್ಲ ಅನ್ನೋ ಗಿಲ್ಟ್ ಕಾಡೋಕೆ ಶುರುವಾಗಿತ್ತು.
ಇದೇ ಅನುಭೂತಿ ಪ್ರೀತಿಯ ಟಿಸಿಲೊಡೆಯೋದಕ್ಕೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ಹೀಗೆ ಕೆಲ ಕಾಲ ಇಬ್ಬರೂ ಏಕಾಂತದಲ್ಲಿರೋಕೆ ಶುರು ಮಾಡ್ತಾರೆ. ಕದ್ದು ಮುಚ್ಚಿ ಮೀಟಿಂಗ್ಗಳು ನಡೆಯುತ್ತಿದ್ವು. ಅದೇನಾಯ್ತೋ ಏನೋ, ಗುಡ್ಡಿ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರೂ ಮದುವೆಯಾಗಲು ನಿರ್ಧರಿಸ್ತಾರೆ. ಜಂಜೀರ್ ಚಿತ್ರದ ಸೂಪರ್ ಹಿಟ್ ಆಗ್ತಿದ್ದಂತೆ ಅವರ ವೃತ್ತಿ ಜೀವನವು ಹೊಸ ತಿರುವನ್ನ ಪಡೀತು. ಜಯ ಮತ್ತು ಬಿಗ್ ಬಿ ಚಿತ್ರದ ಯಶಸ್ಸನ್ನು ಆಚರಿಸಲು ಲಂಡನ್ಗೆ ಹೋಗಲು ಬಯಸ್ತಾರೆ. ಆ ಕ್ಷಣದಲ್ಲಿಯೇ ಅವರ ನಡುವಿನ ಬಾಂಧವ್ಯವು ಅವರ ಜೀವನದುದ್ದಕ್ಕೂ ಬೆಸಿತು. ಚಿತ್ರ ಮುಗಿದ ನಂತರ ವಿದೇಶಕ್ಕೆ ಹೋಗಲು ಬಯಸ್ತಾರೆ. ಜಯ ಅವರೊಂದಿಗೆ ರಜಾ ದಿನಗಳನ್ನು ಕಳೆಯಲು ಅಮಿತಾಬ್ಗೆ ಎಲ್ಲಿಲ್ಲದ ಆಸಕ್ತಿ. ಆದರೆ ಅವರ ತಂದೆ ಹರಿವಂಶ ರಾಯ್ ಅವರ ಭಯ ಕಾಡ್ತಿತ್ತು. ಇಬ್ಬರು ತಮ್ಮ ಇಂಗಿತವನ್ನ ತಿಳಿಸ್ತಾರೆ. ಇಬ್ಬರನ್ನು ಕರೆದು ಮೊದಲು ಮದುವೆಯಾಗಿ ಆಮೇಲೆ ಉಳಿದಿದ್ದೆಲ್ಲ ಎಂದು ತಾಕೀತು ಮಾಡ್ತಾರೆ. ಮೊದಮೊದಲು ಮದುವೆಗೆ ಒಪ್ಪದ ತಂದೆ ಇದ್ದಕ್ಕಿದ್ದಂತೆ ಸಮ್ಮತಿ ಸೂಚಿಸಿದ್ದನ್ನ ಕಂಡು ಇಬ್ಬರಲ್ಲೂ ಅತೀವ ಹರುಷ. ಜಯ ಮತ್ತು ಅಮಿತಾಬ್ ಬಚ್ಚನ್ ಬಹಳ ಸರಳವಾಗಿ ವಿವಾಹವಾಗ್ತಾರೆ. ಮದುವೆಯ ನಂತರವೂ ಜಯ ಸಿನಿಮಾಗಳಲ್ಲಿ ನಟಿಸೋದನ್ನ ಮುಂದುವರಿಸ್ತಾರೆ. ಶೋಲೆ ಚಿತ್ರೀಕರಣದ ಸಮಯದಲ್ಲಿ ಜಯ ಗರ್ಭಿಣಿಯಾಗಿದ್ರು. ಚಿತ್ರ ಬಿಡುಗಡೆಯಾದ ನಂತರ ಜಯ ಬಚ್ಚನ್ ಶ್ವೇತಾಗೆ ಜನ್ಮ ನೀಡ್ತಾರೆ. ತಾಯಿಯಾದ ನಂತರ ಜಯ ಸ್ವಲ್ಪ ಸಮಯದವರೆಗೆ ಸಿನಿಮಾಗಳಿಂದ ದೂರ ಉಳಿತಾರೆ. ಅಭಿಷೇಕ್ ಜನನದ ನಂತರ ಜಯ ಕ್ರಮೇಣ ಸಿನಿಮಾಗಳಿಂದ ಹಿಂದೆ ಸರಿತಾರೆ. ಸಿನಿಮಾಗಳಿಂದ ದೂರವಿರೋದು ಬಚ್ಚನ್ ಕುಟುಂಬದ ಸಾಮೂಹಿಕ ನಿರ್ಧಾರವಾಗಿತ್ತು. ಮದುವೆಯಾದ 3 ವರ್ಷಗಳ ನಂತರ ದೋ ಅಂಜಾನೆ ಚಿತ್ರದ ಮೂಲಕ ಜಯ ಮತ್ತು ಅಮಿತಾಬ್ ಅವರ ಜೀವನಕ್ಕೆ ಎಂಟ್ರಿಯಾದವರೇ ನಟಿ ರೇಖಾ. ಅಮಿತಾಬ್ ಮತ್ತು ರೇಖಾ ಅವರ ತೆರೆಯ ಮೇಲಿನ ಕೆಮಿಸ್ಟ್ರಿ ಯಶಸ್ವಿಯಾದಾಗ ಅವರ ತೆರೆಯ ಹೊರಗಿನ ಪ್ರಣಯವು ಅರಳಲು ಪ್ರಾರಂಭಿಸಿತು. 1981ರ ಸಿಲ್ಸಿಲಾ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಅವರ ರಹಸ್ಯ ಸಂಬಂಧ ಬಹಿರಂಗವಾಗತ್ತೆ. ಚಿತ್ರದಲ್ಲಿ ರೇಖಾ ಅವರೊಂದಿಗೆ ದೇಖಾ ಏಕ್ ಖ್ವಾಬ್ ತೋ ಯೇ ಸಿಲ್ಸಿಲಾ ಹುಯೇ ಹಾಡುತ್ತಿರುವಾಗ ಜಯಾ ಬಚ್ಚನ್ ಕೋಪಗೊಳ್ತಾರೆ. ಯಶ್ ಚೋಪ್ರಾ ಈ ಚಿತ್ರವನ್ನ ಎಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ರು ಎಂದರೆ ನಿಜ ಜೀವನದ ಸ್ವಾರಸ್ಯವನ್ನ ಪರದೆಯ ಮೇಲೆ ಜೀವಂತಗೊಳಿಸಿದಂತೆ ಭಾಸವಾಗಿತ್ತು. ಆದಾಗ್ಯೂ ಅಮಿತಾಬ್ ಅನುಪಸ್ಥಿತಿಯಲ್ಲಿ ಜಯಾ ಬಚ್ಚನ್ ಅಂತಹ ಹೆಜ್ಜೆ ಇಟ್ರು. ಅದೇ ರಾತ್ರಿ ಜಯಾ ಬಚ್ಚನ್ ಅದೇನು ಮಾಡಿದ್ರೋ ಅಂದೇ ಕೊನೆ. ಮತ್ತೆಂದೂ ಇಬ್ಬರೂ ಒಂದಾಗಲೇ ಇಲ್ಲ. ಜಯಾ ಬಚ್ಚನ್ ತಮ್ಮ ಸಂಬಂಧವನ್ನ ಉಳಿಸಿಕೊಳ್ಳಲು ಇಂತಹ ನಿರ್ಧಾರಕ್ಕೆ ಮುಂದಾದರು. ಪ್ರೀತಿ ಬೆಂಕಿ ಇದ್ದಂತೆ, ನೀರು ಸುರಿದರೂ ಅದು ಮತ್ತೆ ಉರಿಯುತ್ತದೆ. ಪ್ರೀತಿಯಲ್ಲಿರುವ ಪ್ರತಿಯೊಬ್ಬರೂ ಒಂಟಿತನವನ್ನ ಸಹಿಸಿಕೊಳ್ಳಬೇಕು ಎಂದು ಖಾರವಾದ ಪ್ರತಿಕ್ರಿಯೆಯನ್ನ ನೀಡಿದ್ರು ಜಯ. ಅಮಿತಾಬ್ ಮತ್ತು ರೇಖಾರ ಪ್ರೇಮ ಕಥೆಯಲ್ಲೂ ಕೂಡ ಇದೇ ರೀತಿಯ ಘಟನೆ ಸಂಭವಿಸಿತು. ವಾಸ್ತವವಾಗಿ ಒಮ್ಮೆ ಅಮಿತಾಬ್ ಶೂಟಿಂಗ್ನಲ್ಲಿದ್ದಾಗ ಜಯ ರೇಖಾರನ್ನ ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸ್ತಾರೆ. ಭಯದಿಂದಲೇ ಅಮಿತಾಬ್ ಮನೆಗೆ ಬಂದ ರೇಖಾ ಜಯಾರೊಂದಿಗೆ ಸುದೀರ್ಘ ಮಾತುಕತೆ ನಡೆಸ್ತಾರೆ. ಆ ಮಾತುಕತೆ ಏನಿತ್ತೋ ಏನೋ, ರೇಖಾ ಅವರ ಮನೆಯಲ್ಲಿ 1 ಲೋಟ ನೀರನ್ನು ಕುಡಿಯಲಿಲ್ಲ. ಬಹಳ ಹೊತ್ತು ಮಾತನಾಡಿದ ನಂತರ ಕಥೆಯಲ್ಲಿ ಒಂದು ಟ್ವಿಸ್ಟ್ ಸಿಕ್ತು. ಮನೆಯಿಂದ ಬೀಳ್ಕೊಡಲು ಹೋದಾಗ ಅದುವೇ ಅಂತಿಮ ಭೇಟಿಯಾಗಿತ್ತು ರೇಖಾಗೆ. ತನ್ನ ಕನಸುಗಳೆಲ್ಲವೂ ಛಿದ್ರಗೊಂಡಿದ್ವು. ಕಾರು ಹತ್ತಿಸಿದ ಜಯ ಒಂದು ಮಾತನ್ನ ಹೇಳ್ತಾರೆ. ನೀನು ಏನೇ ಮಾಡಿದ್ರೂ ನಾನು ಅಮಿತಾಬ್ನ ಬಿಡೋದೇ ಇಲ್ಲ, ಏನ್ ಮಾಡ್ತೀಯಾ ಮಾಡು ಎಂದು ನಗುತ್ತಲೇ ಕಾರು ಹತ್ತಿಸಿದ್ರು. ಇದನ್ನ ಕೇಳಿದ ರೇಖಾ ಅಮಿತಾಬ್ರನ್ನ ಪಡೆಯಬೇಕು ಎಂಬ ಹಂಬಲವನ್ನ ಶಾಶ್ವತವಾಗಿ ತ್ಯಜಿಸಿಬಿಟ್ರು. ಅಂದು ಅವರಿಬ್ಬರ ನಡುವೆ ಅಂಥ ಮಾತುಕತೆ ಏನಾಯಿತು? ಜಯಾ ಬಚ್ಚನ್ ಅಂಥದ್ದೇನು ಹೇಳಿರಬಹುದು? ಹೀಗೆ ನಾನಾ ಪ್ರಶ್ನೆಗಳು, ಚರ್ಚೆಗಳು ಬಾಲಿವುಡ್ ಅಂಗಳದಲ್ಲಿ ಇಂದಿಗೂ ಚರ್ಚಾಸ್ಪದ ವಿಚಾರವೇ. ಸಿನಿಮಾದಲ್ಲಿ ಮುಗ್ಧೆಯಂತಿದ್ದ ಜಯ ನಿಜ ಜೀವನದಲ್ಲಿ ಡೇರಿಂಗ್ ಆಗಿದ್ರು. ಮತ್ತೆಂದು ಅಮಿತಾಬ್ ಮತ್ತು ರೇಖಾ ಜೊತೆಯಾಗಲೇ ಇಲ್ಲ. ರೇಖಾ ಭಗ್ನ ಪ್ರೇಮಿಯಾಗೆ ಇಂದಿಗೂ ಒಂಟಿಯಾಗಿದ್ದಾರೆ. ಪ್ರೀತಿ ಅನ್ನೋದು ಕವಲೊಡೆದರೆ ಅದರಿಂದ ನೋವೇ ಅನ್ನೋದಕ್ಕೆ ರೇಖಾ ಕೂಡ ನಿದರ್ಶನವೇ. ಅಂತೂ ತಾನು ತನ್ನ ಗಂಡ ಸಂಸಾರ ಎಂಬ ಪಾಠದಲ್ಲಿ ಪಾಸಾದರು ಜಯಾ ಬಚ್ಚನ್. ಇವಿಷ್ಟು ಜಯಾ ಬಚ್ಚನ್ರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.